ಬನ್ನೂರಿನಲ್ಲಿರುವ ವೈಜ್ಞಾನಿಕ ಘನತ್ಯಾಜ್ಯ ಸಂಸ್ಕರಣಾ ಘಟಕವು ಪಕ್ಕದಲ್ಲೇ ಇದ್ದರೂ ಕೂಡ ದೈವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ತ್ಯಾಜ್ಯಗಳ ರಾಶಿಯನ್ನ ಹಾಕಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಸ್ಥಳೀಯರು ಕಸ ಸಾಗಾಟದ ಲಾರಿಯನ್ನ ತಡೆದು ಪ್ರತಿಭಟನೆ ನಡೆಸಿದ ಮತ್ತು ಸ್ಥಳಕ್ಕೆ ಆಗಮಿಸಿದ ಪೌರಾಯುಕ್ತರು 3 ದಿನದ ಒಳಗೆ ಕಸವನ್ನು ತೆರವು ಮಾಡುವ ಭರವಸೆಯೊಂದಿಗೆ ಪ್ರತಿಭಟನೆಯು ತಾತ್ಕಾಲಿಕವಾಗಿ ಹಿಂಪಡೆದ ಘಟನೆ ನಡೆದಿದೆ. ಕಳೆದ 6 ತಿಂಗಳಿನಿಂದ ಈ ಭಾಗದಲ್ಲಿ ಹಲವಾರು ಮನೆಗಳಿಗೆ ನಾಗರಕ್ತೇಶ್ವರಿ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ತ್ಯಾಜ್ಯಗಳ ರಾಶಿ ಹಾಕಿರುವುದು ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಘನತ್ಯಾಜ್ಯ ಘಟಕದಲ್ಲಿ ಕಸವನ್ನು ಸಿಮೆಂಟ್ ಫ್ಯಾಕ್ಟರಿಗೆ ಕೊಂಡೊಯ್ಯುವ ಕಾರ್ಯದ ಹಿನ್ನೆಲೆಯಲ್ಲಿ ಘನ ವಾಹನ ಘಟಕಕ್ಕೆ ತೆರಳುವಲ್ಲಿ ತೊಂದರೆ ಆಗಿರುವ ಹಿನ್ನೆಲೆಯಲ್ಲಿ ತ್ಯಾಜ್ಯಗಳನ್ನು ಸಾರ್ವಜನಿಕ ಸರ್ಕಾರಿ ಸ್ಥಳದಲ್ಲಿ ಹಾಕಲಾಗಿತ್ತು. ಇದು ಸ್ಥಳೀಯ ಮನೆಗಳಿಗೆ ದೈವಸ್ಥಾನಕ್ಕೆ ಹೋಗುವ ದಾರಿಯಾದ್ದರಿಂದ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿ ತ್ಯಾಜ್ಯ ತೆರವು ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ರು. ಸ್ಥಳಕ್ಕೆ ಆಗಮಿಸಿದ ಪೌರಾಯುಕ್ತರು 3 ದಿನದೊಳಗೆ ಕಸ ತೆರವು ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಹಿಂಪಡೆಯಲಾಯಿತು. ಸ್ಥಳೀಯರಾದ ಕಾರ್ತಿಕ್ ಕುಲಾಲ್ ನೆಖಿಲ ಅವರು ಮಾತನಾಡಿ, ದೈವಸ್ಥಾನಕ್ಕೆ ಅಚೌಚ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಕಳೆದ 6 ತಿಂಗಳಿಂದ ಘಟಕದ ಹೊರಭಾಗಕ್ಕೆ ಕಸ ಹಾಕುತ್ತಿದ್ದಾರೆ. ಈ ಕುರಿತು ನಗರಸಭೆ ಪೌರಾಯುಕ್ತರಿಗೆ ನಾವು ದೂರು ನೀಡಿದ್ದೇವೆ. ಅವರು ಘಟಕದ ಒಳಗಿನ ಯಾವುದೇ ಕಸವನ್ನು ಹೊರಗಡೆ ಹಾಕುವುದಿಲ್ಲ ಎಂದು ಭರವಸೆ ನೀಡಿದ್ದಾರೆ. ಆದರೆ ಮತ್ತೆ ಘಟಕದ ಒಳಗಿನಿಂದ ಕಸವನ್ನು ಹೊರಗೆ ತಂದು ಸುರಿಯುತ್ತಿದ್ದಾರೆ. ಇನ್ನು ಮಳೆ ಬಂದರೆ ಅದು ಪೂರ್ತಿಯಾಗಿ ನೀರಿನಲ್ಲಿ ಕರಗಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಲಿದೆ. ಇದಲ್ಲದೆ ಖಾಸಗಿ ಲಾರಿಗಳು ರಾಜಕಾಲುವೆಯಿಂದ ತಂದಿರುವ ತ್ಯಾಜ್ಯಗಳನ್ನು ಕೂಡ ಇಲ್ಲೇ ಸುರಿದು ಹೋಗುತ್ತಿದ್ದಾರೆ. ಈ ಕುರಿತು ನಗರಸಭೆ ಇಂಜಿನಿಯರ್ ಅವರಲ್ಲಿ ಮಾತನಾಡಿದರೆ, ಅವರು ನಮ್ಮನ್ನೇ ಗದರಿಸಿ ನಿಮಗೆ ಆಗುವುದಾದರೆ ಪೊಲೀಸ್ ದೂರು ನೀಡಿ ಎಂದು ಹಾರಿಕೆಯ ಉತ್ತರ ಕೊಡ್ತಿದ್ದಾರೆ. ಇಲ್ಲಿನ ಸಮಸ್ಯೆ ಗೊತ್ತಾಗಬೇಕಾದ್ರೆ ಅಧಿಕಾರಿಗಳು ಎಸಿ ರೂಮ್ನಲ್ಲಿ ಕುಳಿತುಕೊಳ್ಳದೆ ಇಲ್ಲಿ ಜನಸಾಮಾನ್ಯರೊಂದಿಗೆ ಕೂತು ನೋಡಲಿ. ಯಾವುದೋ ಒಂದು ಖಾಸಗಿ ವಾಹನ ಇಲ್ಲಿ ಬಂದು ಕಸ ಸುರಿಯುತ್ತಾರೆ ಎಂದಾದರೆ ನಗರಸಭೆಗೆ ಅವರ ಜಾಗದಲ್ಲೇ ಜವಾಬ್ದಾರಿ ಇಲ್ಲವಾ ಎಂದು ಪ್ರಶ್ನಿಸಿದ ಅವರು, ನಗರಸಭೆ ಅಧಿಕಾರಿಗಳು ಬರುವ ತನಕ ಇಲ್ಲಿಂದ ಕದಲುವುದಿಲ್ಲ. ಸಂಸ್ಕರಣಾ ಘಟಕಕ್ಕೆ ಹೋಗುವ ವಾಹನಗಳನ್ನು ತಡೆಯುತ್ತೇವೆ ಎಂದು ಪಟ್ಟು ಹಿಡಿದರು. ಕೃಷ್ಣಮೂರ್ತಿ ಅಂತ ಹೇಳುವವರು ಇಂಜಿನಿಯರ್, ನಾವು ಫೋನ್ ಮಾಡುವಾಗ ನಮಗೆ ಜೋರು ಮಾಡ್ತಾರೆ. ನಿಮಗೆ ಆಗೋದಿದ್ರೆ ನೀವು ಕಂಪ್ಲೇಂಟ್ ಮಾಡಿ. ಆಸ್ ಅ ಪಬ್ಲಿಕ್ ಸರ್ವೆಂಟ್ ಅವರಿಗೆ ನಾವು ಕಟ್ಟುವಂಥ ಟ್ಯಾಕ್ಸ್ನ ಇದರಿಂದ ಅವರಿಗೆ ಇದಾಗುವಂಥದ್ದು. ಆಗಿರುವಾಗ ಜನ ಇಲ್ಲಿಯ ಲೋಕಲೈಟ್ಸ್ನವರೊಟ್ಟಿಗೆ ಆ ರೀತಿ ಮಾತಾಡೋದು, ರೂಡಾಗಿ ಮಾತಾಡೋದು ಅವ್ರು ಫಸ್ಟ್ ಆಫ್ ಆಲ್ ರಾಂಗ್. ಈಗ ನೀವು ಹಾಗಿದ್ರೆ ಕಂಪ್ಲೇಂಟ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಹೇಳ್ತಿದ್ದಾರೆ. ಈಗ ನಗರಸಭೆಯ ಜಾಗೆಗೆ ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗ್ತದೆ ಮೇಡಮ್? ಲಾಜಿಕ್ ಆಗಿ ನಾನು ಹೇಳ್ತಾ ಇರೋದು, ಒಂದು ಕಾನೂನು ಪ್ರಕಾರವಾಗಿ ನಾನು ಹೇಳ್ತಾ ಇರೋದು. ಈಗ ನಗರಸಭೆ ನಿಮ್ಮ ಇದರಲ್ಲಿ ಅಂಡರಲ್ಲಿ ಇರ್ತಕ್ಕಂಥ ಜಾಗೆ, ಆ ಜಾಗೆಗೆ ನಾವು ಊರಿನವರು ಬೇರೆ ಪ್ರೈವೇಟ್ನವ್ರು ತಗೊಂಡು ಬಂದು ಕಸ ಆಗ್ತಾ ಇದ್ದಾರೆ, ಇದು ತ್ಯಾಜ್ಯ ಆಗ್ತಾ ಇದ್ದಾರೆ ಅಂತೇಳಿ ನಮಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗುತ್ತಾ? ಆಗುದಿಲ್ಲ. ನೀವು ಅದರ ಬಗ್ಗೆ ಆಕ್ಷನ್ ತಗೊಳ್ಬೇಕು ವಿನಃ, ನಾವು ಅಪೋಸ್ ಮಾಡ್ಬೋದು ವಿನಃ ನೀವು ಅದರ ಬಗ್ಗೆ ಆಕ್ಷನ್ ತಗೊಳ್ಬೇಕು. ಬಟ್ ಅವರು ಆ ರೀತಿಯಾಗಿ ಮಾತಾಡ್ತಾರೆ ಅಂತಿದ್ರು. ಆದರೆ ನಮಗೆ ಊರಿನವರಿಗೆ ಅದರ ಬೆಲೆ ಇಲ್ವಾ ಇಲ್ಲಿ? ಇನ್ನೊಂದು ವಿಷಯ ಮೇಡಮ್, ಲಾಸ್ಟ್ ಟೈಮು ನಾವು ಬಂದಿದ್ವಿ ನಿಮ್ಮ ಆಫೀಸಿಗೆ, ಇದರ ವಿಷಯದಲ್ಲಿ ನಾವು ಅಬ್ಜೆಕ್ಷನ್ ಹಾಕಿದ್ವಿ. ಮತ್ತೆ ನೀವು ಅದಕ್ಕೆ ಪೂರ್ತಿಯಾಗಿ ಅದನ್ನು ಇದು ಮಾಡ್ತೇವೆ, ಪ್ರಾಬ್ಲಮ್ ಆಗದ ರೀತಿ ಮಾಡ್ತೇವೆ ಅಂತೇಳಿ ಹೇಳಿ ಮಾತು ಕೊಟ್ಟಿದ್ದೀರಿ. ನೀವು ಒಂದೇ ಒಂದು ಕಸ ಒಳಗಿಂದ ಹೊರಗೆ ಹಾಕುದಿಲ್ಲ ಅಂತ ಹೇಳಿದ್ದು ಮಾತು ಕೂಡ ನೀವು ಕೊಟ್ಟಿದ್ದೀರಿ ನಮಗೆ. ಆದರೆ ಬಟ್ ಈಗ ನೋಡಿ, ಇದು ಈಗ ಹಾಗೆಯೇ ಇದೆ. ಒಂದು 7-8 ತಿಂಗಳಿಂದ ಹಾಗೆ ಇದೆ. ಅಲ್ಲಿ ಒಂದು ದೊಡ್ಡ ಹೊಂಡ ಅಂದರೆ ಒಂದು ಇದರಾಗಿ ಮಾಡಿದ್ದಾರೆ, ಪಿಟ್ಟಿನಾಗಿ. ಇಲ್ಲಿ ಮಕ್ಕಳು ಆಟ ಆಡ್ತಾರೆ. ಒಂದು ಮಳೆಗಾಲಕ್ಕೆ ನೀರು ಫುಲ್ ಅದರಲ್ಲಿ ಇದಾಗುತ್ತೆ. ಎಲ್ಲಿಯಾದ್ರೂ ಮಕ್ಕಳು ಬಿದ್ದರೆ ಯಾರು ರೆಸ್ಪಾನ್ಸ್? ಅಲ್ಲ, ಅಲ್ಲಿಂದ ಇವರು ಮತ್ತೆ ಇದಾಗ್ತಾರೆ, ಇಲ್ಲೇ ಆಗ್ತಾರೆ. ಬೇರೆ ಸೈಡ್ ನನ್ನ ಹತ್ರ ಮಾತಾಡಲಿಲ್ಲ ಇದು, ಬಟ್ ಇವ್ರ ಹತ್ರ ಯಾರ ಹತ್ರ ಮಾತಾಡಿದ್ರೆ ಅದು ಒಂದು ಸರಿಯಲ್ಲ. ಒಂದು ಇನ್ನೊಂದು ಏನು ಅಂತ ಹೇಳಿದ್ರೆ, ಇಲ್ಲೆಲ್ಲ ಇರುವಂಥದ್ದು ಬಡ ಜನರು, ಯಾರು ಒಂದು ರೌಡಿಗಳಾಗಲಿ, ಒಂದು ಇದು ಆಗಲಿ ಯಾರು ಇಲ್ಲ. ನಿತ್ಯ ದಿನಗೂಲಿ ನೌಕರರು ಇರುವಂಥದ್ದು. ಯಾರು ಒಂದು ಮಾತಾಡುವಂಥ ಮನುಷ್ಯರು ಯಾರು ಇಲ್ಲ. ತರ್ಸಕ್ಕೆ ನಾವು ಪಟ್ಟಿರೋ ಶ್ರಮ ನಮ್ಗೆ ಗೊತ್ತು. ಕೇಳಬೇಕಾದ್ರೆ ಶಬರಿ ಅವರಿಗೆ ಡೈಲಿನೂ ಪ್ರತಿದಿನ ಫಾಲೋ ಅಪ್ ಮಾಡಲು ಸಮಸ್ಯೆ ಆಗ್ತಿದೆ. ಕಸ ತೆಗೆಯುವುದಕ್ಕೆ ಯಾವುದೇ ರೀತಿ ನಮಗೆ ಕಸ ಹೋದಷ್ಟು ನಮಗೆ ಒಳ್ಳೇದು, ಇಲ್ಲೇ ಸ್ಥಳೀಯರಿಗೆ ಒಳ್ಳೇದು. ನಾವು ಅದಕ್ಕೆ ನಮ್ದು ಅಬ್ಜೆಕ್ಷನ್ಸ್ ಇಲ್ಲ. ಬಟ್ ಅದನ್ನು ಅವೈಜ್ಞಾನಿಕವಾಗಿ ಮಾಡುದಲ್ಲ, ವ್ಯವಸ್ಥಿತವಾಗಿ ಮಾಡ್ಬೇಕು. ಈಗ ನೋಡಿ, ಅಲ್ಲಿಗೆ ಕಸ ತಗೊಂಡೋಗಿ ಹಾಕ್ತಾ ಇದ್ದಾರೆ. ಹಾಕುವ ವಿಷಯ ಅಲ್ಲ ನಮಗೆ. ಅದನ್ನು ಹಾಕಬೇಕಿದ್ರೆ ಅದೊಂದು ಅದಕ್ಕಿಂತ ಮುಂಚೆ ನಾನು ಏಪ್ರಿಲ್ 17ಕ್ಕೆ ನಾನು ಇವರಿಗೆ ರಥೋತ್ಸವದ ದಿವಸ ನಾನು ಇವರಿಗೆ ಫೋನ್ ಮಾಡಿದ್ದೇನೆ. ಇಮಿಡಿಯೇಟ್ ಮರುದಿವಸ ಇದನ್ನು ಈ ರಸ್ತೆಯನ್ನು ಕ್ಲೀನ್ ಮಾಡುವ ಹಾಗೆ ಮಾಡಿದ್ವಿ. ಅದಕ್ಕೆ ತರ್ಪಲ್ ಹಾಕುವ ವ್ಯವಸ್ಥೆ ಮಾಡಿದ್ವಿ. ಬಟ್ ಈಗ ಹಾಕಿದ್ದಾರೆ, 4-5 ದಿವಸ ಆಯ್ತು, ಜಾಸ್ತಿ ಆಯ್ತು, ಓಪನ್ ಆಗಿ ಹಾಕಿದ್ದಾರೆ. ಈ ರಸ್ತೆ ನಿನ್ನೆ ಹೇಗಿತ್ತು ಅಂತ ಹೇಳಿದ್ರೆ ನಾನು ಅದರ ವಿಡಿಯೋ ಸಮೇತ ಕಳಿಸಿದ್ದೇನೆ.
ಯಾರು ಅದರ ಬಗ್ಗೆ ಕ್ಲೀನು ಮಾಡಲಿಲ್ಲ. ಒಂದು ದೈವಸ್ಥಾನಕ್ಕೆ ಹೋಗುವಂತಹ ರಸ್ತೆ ಜನರಿಗೆ ಗೊತ್ತೇ ಆಗ್ತಾ ಇಲ್ಲ. ದೈವಸ್ಥಾನಕ್ಕೆ ಯಾವ ರಸ್ತೆಯಲ್ಲಿ ಹೋಗುದು ಅಂತ ಹೇಳೋ ಕನ್ಫ್ಯೂಷನ್ಗೆ ಕ್ಲಿಯರ್. ನಾವು ಇಷ್ಟು ನಿಮಗೆ ಸಹಕಾರ ನಾವು ಕೊಟ್ಟಿದ್ದೇವೆ, ಹಾಗಿರುವಾಗ ನಮಗೂ ಕೂಡ ನೀವು ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅಷ್ಟೇ. ನೀವು ನ್ಯೂಸ್ ಮಾಡ್ತಿರೋದು ನಾನು ಹೇಳಿದ್ನಲ್ಲ ಮೇಡಮ್, ಮತ್ತೆ ಇಲ್ಲಿ ಸಾರ್ವಜನಿಕರಿಗೆ ಏನು ಗೊತ್ತುಂಟ, ಕೌನ್ಸಿಲರ್ ಮಾತಾಡುದಿಲ್ಲ ಅಂತ. ನಾನು ಯಾವ ರೀತಿ ರಿಕ್ವೆಸ್ಟ್ ಮಾಡಿ ಇವರ ಮನೆಗೆ ನೋಡ ಬರೋ ಇದ್ರಲ್ಲಿ ನಾನು ಮೇಡಮ್ ರಿಕ್ವೆಸ್ಟ್ ಮಾಡಿದ್ರು ಅಂತ ಸಮಯ ಬಂದಿದ್ದು. ಕೊಡ್ತೇನೆ ಅಂತ ಈಗ್ಲೂ ಅಲ್ಲಿ ಅಲ್ಲಿ ಅವರಿಗೆ secretary ಗೊತ್ತು. meeting ಆಗ್ತಾ ಗೌರಿ ಉಂಟು. ಅಕ್ಕ, ನಾನು ನಾನು ಇವತ್ತಿನಲ್ಲ, ನಾವು ಸಣ್ಣದಿರುವಾಗಲೇ ಅಲ್ಲ, ಗೊತ್ತಿಲ್ಲ ನಾವು ವಿಷಯ ಹತ್ತು ಬೇರೆ. ನಿಮಿಷ ರಸ್ತೆ ನೋಡಿ ಯಾವ ರೀತಿ ಕಸ ಸ್ವಚ್ಛ ಪುತ್ತೂರು ಅಂತ ನಾವು ಹೇಳ್ತೇವಲ್ಲ ಸರ್. ಕಸ ನೋಡಿ. ಸ್ವಲ್ಪ ಮೆಟೀರಿಯಲ್ ಹೋಗಕ್ಕೆ ನಾವು ಸ್ವಲ್ಪ ಇಟ್ಕೊಂಡಿದ್ದೀವಿ. ಅದೇನು ಗೊತ್ತಿಲ್ಲ ಅಲ್ಲಿಂದ ಅಲ್ಲಿಗೆ ಇಲ್ಲ ಹಿಂದೆ ಹೋಗಿದೆ ಅಲ್ಲಿ ನಮ್ಗೆ ಕೆಲಸ ಮಾಡೋಕ್ಕಾಗ್ತದೆ ತಂದಿಟ್ಟಿದ್ದು ಅದು ಮೇಡಮ್ ಹಳೇದು ವೇಸ್ಟ್ ಎಲ್ಲ ಬಟ್ ಹೋಗಿ ನಾನು ಇನ್ನೊಂದು ಎಂತ ಅಂತ ಹೇಳಿದ್ರೆ ಸರ್ ಇನ್ನೊಂದು ಎಂತ ಹೇಳಿದ್ರೆ, ಈಗ ನೀವು ಮಳೆಗಾಲಕ್ಕೆ ನೀವು ಓಪನ್ ಆಗಿ ಹಾಕಿದ್ರೆ ಇಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಬರುವಂತ ಚಾನ್ಸಸ್ ಇದೆ. ಹಾಗೆ ಏನಾಗ್ತದೆ ಗೊತ್ತುಂಟಾ? ಇದು ಒಂದು ಇಷ್ಟು ತೆಗೆದಾಗ ನಮಗೆ ಕಣ್ಣಿಗೆ ಕಾಣುವಾಗ ಇಲ್ಲಿ ಒಂದು 10 ಬುಟ್ಟಿ ಉಂಟು ಅಂತ ಕಾಣ್ತದೆ. ಅದು ಫುಲ್ಲು ಇದಾಗಿರ್ತದೆ, ಕಂಪ್ರೆಸ್ ಆಗಿರ್ತದೆ. ಅದು ತೆಗೆದಾಗುವಾಗ ಅದು 150 ಬುಟ್ಟಿ ಆಗಿರ್ತದೆ. ಇದು ತುಂಬಾ ಸಮಸ್ಯೆ. ಅದು ಕೆಲಸ ಮಾಡ್ತಾ ಇರೋದು. ಅದು ನಿಮಗೆ ಒಂದು ಗ್ಯಾರಂಟಿ ಬರೀ 30 ಟನ್ ಹೋಗುತ್ತೆ. ಎಷ್ಟು ಹೋಗೋದು ನಮ್ಮ ಇದರಲ್ಲಿ? ಎಷ್ಟು ಸರ್? ಈಗ ಸಾಧಾರಣ 1200 ಎಷ್ಟು ಟನ್ ಕಳಿಸಿದೀವಿ. ಲೆಕ್ಕ ಹಾಕಿದ್ರೆ ಅಷ್ಟೇ ಹೋಗಿದೆ ಈಗ. ಜಾಸ್ತಿ ಇದೆ ಅಂತ. ಸರಿ, ಒಪ್ತೇನೆ ನಾನು. ಇದೆ ಅದು 32,000 ಇರೋದು ಸರ್. ಅದೇ ಈಗ ನೋಡಿದಾಗ ಇರ್ಬೋದು, 100ರ ಮೇಲೆ ಇರ್ಬೋದು. ನನ್ನ ಪ್ರಕಾರ 90ರಿಂದ ಆಗ್ತಿದ್ದಾರೆ ಅಂತಲ್ಲ, 90ರಿಂದ ಆಗ್ತಿದ್ದಾರೆ. ಹೌದು ಹೌದು. ಈಗ ಗೊತ್ತಾಗ್ತದೆ ನಮ್ಗೆ, ಯಾವಾಗ ಲೆಕ್ಕ ಹಾಕಿದ್ರೆ ಗೊತ್ತಾಗ್ಲಿ. ಈಗ ಕೆಳಗಡೆ ಎಂತಾಯ್ತು ಗೊತ್ತಾ ಸರ್? ಡಬಲ್ ಇದೆ. ಅಂದ್ರೆ ಅದನ್ನ ಎಂತಾಯ್ತು ಬರ್ದಿದ್ದೀವಿ. ಗೊತ್ತಾ ಸರ್? 2013 ಸಮಥಿಂಗ್ ಇರ್ತದೆ. ಇಲ್ಲಿ ಫೈರ್ ಅಟ್ಯಾಕ್ ಆಯ್ತು. ಆ ಟೈಮಲ್ಲಿ ಏನಾಯ್ತು, ಮಣ್ಣು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಸದ ಮೇಲೆ ಮಣ್ಣು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಫೈರ್ ಅಟ್ಯಾಕ್ ಆದ ಟೈಮಲ್ಲಿ. ಆ ಟೈಮಲ್ಲಿ ನಾವು ತುಂಬಾ ಇಲ್ಲಿ ಹೋರಾಟ ಮಾಡಿ ತುಂಬಾ ಒಬ್ಬ ಸಮಸ್ಯೆಗಳಾಗುದು ಸಹಜ, ದೊಡ್ಡ ಕೆಲಸ. ಇನ್ನೊಂದು ಅರೆ ಕಂಟಿನ್ಯೂಸ್ ಇಲ್ಲಿ ಬದುಕಲಿಕ್ಕೆ ಇದು ಆಗದ ಕಂಟಿನ್ಯೂಸ್ ಆಯ್ತು. ಆವತ್ತು ಹೇಳಿದ್ರೆ ವರ್ಷ ಇದೆ ಸರ್. ಮಳೆ ಬರುವಾಗ ನಾವು ನಿಮ್ಮ ನೋಡ್ಕೊಂಡು ಬರುದು. ಇನ್ನೊಂದು ಫೈರ್ ಫೈಟಿಂಗ್ ಸಿಸ್ಟಮ್ ಹಾಕ್ಸಿದ್ವಿ, ಟೆಸ್ಟ್ ಆಗ್ತಾ ಉಂಟು, ಅದನ್ನು ಮಾಡಿದ್ವಿ. ಇಲ್ಲಿ ಏನೇನು ಬರ್ಬೇಕು ಅದೆಲ್ಲ ಮಾಡ್ತಾ ಇದೀವಿ. ಆಗ್ಲೇ ಸುಮಾರು ಒಳ್ಳೆ ಕೆಲಸ ಆಗ್ತಾ ಉಂಟು. ಹೌದು, ನಮಗೆ ಖುಷಿ. ನಮಗೆ ಇಲ್ಲಿ ಎಂತ ಅಂತ ಹೇಳಿದ್ರೆ ವೈಜ್ಞಾನಿಕ ಎಲ್ಲ ಕಸ ಹೋದ್ರೆ ನಮಗೆ ಖುಷಿ. ಇಲ್ಲಿ ಅವರ ಸಮಸ್ಯೆ ಅದು ವಿಷಯ ಮಾತ್ರ ಅಲ್ಲ ಸರ್. ಈಗ ಇಲ್ಲಿಯ ಇಷ್ಟು ಸಮಸ್ಯೆ ಆಗ್ತದೆ, ಇಲ್ಲಿಯ ಕಾಲೋನಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೋಡ್ಬೇಕು ಸರ್. ಯಾಕಂತ ಹೇಳಿದ್ರೆ ಇಲ್ಲಿ ರಸ್ತೆ ಬದಿ ಯಾವ ರೀತಿ ಗಿಡ ಗಂಟೆಗಳು ಇದೆ ಅಂತ ಹೇಳಿ ನಿಮಗೆ ಕಾಣ್ತದೆ, ನಿಮಗೆ ಕಾಣ್ತಾ ಇದೆ. ಡ್ರೈನೇಜ್ ಅಲ್ಲಿ ಕೆಳಗಡೆ ಹೋದ್ರೆ ಫುಲ್ ಮನೆ ಇರುವಂತ ಡ್ರೈನೇಜ್ ಫುಲ್ ಮಣ್ಣು ತುಂಬ ಬ್ಲಾಕ್ ಆಗಿದೆ. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಹರೀಶ್ ಕುಲಾಲ್, ಬಾಲಚಂದ್ರಾಚಾರ್ಯ, ವಿಜಿತ್ ಗೌಡ ಬನ್ನೂರು, ವಿಜಯಗೌಡ ಬನ್ನೂರು, ವಿಠಲ್ ಹೆಗ್ಡೆ, ಹೇಮಲತಾ ಹೆಗ್ಡೆ, ಅಮಿತಾ, ಮಹಾಬಲ ಪೂಜಾರಿ, ಭಾಗೀರಥಿ, ರಾಜೇಂದ್ರ ಹೆಗ್ಡೆ, ಹೇಮಲತಾ, ಬಾಲಕೃಷ್ಣ ಸಹಿತ ಹಲವಾರು ಮಂದಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.